Okay, dear students, I will take you to how to write the learning objectives. In the beginning, I will consider the how to write learning objectives for the knowledge objectives. So ವಿದ್ಯಾರ್ಥಿಗಳೇ, ಸೊ ಈ ಒಂದು ವರ್ಚುವಲ್ ಸೆಷನ್ ನಲ್ಲಿ ನಾವು ಉದ್ದೇಶಗಳನ್ನ ಹೇಗೆ ಬರೆಯಬೇಕು ಎಂಬುದರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈ ಉದ್ದೇಶಗಳನ್ನ ಬರಿಬೇಕಂದ್ರೆ, so before going for writing the objectives, first select the content, piece of the concept or concept of the content. ಈ ಕಂಟೆಂಟ್ ವಿಷಯ ಅದನ್ನು ಮೊದಲು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಲೇಟರ್ ಆನ್ ಮೂವ್ ಆನ್ ಟು ವಾಟ್ ದ ಅಬ್ಜೆಕ್ಟಿವ್ ಯು ಹ್ಯಾವ್ ಟೇಕನ್ ಇಟ್. ಇಟ್ ಮೇ ಬಿಲಾಂಗ್ಸ್ ಟು ಕಾಗ್ನೇಟಿವ್ ಡೊಮೇನ್ ಆರ್ ಸೈಕೋಮೋಟರ್ ಡೊಮೇನ್ ಆರ್ ಅಫೆಕ್ಟಿವ್ ಡೊಮೇನ್. ಸೊ ಈ ಮೂರು ವಲಯಗಳು, ಜ್ಞಾನಾತ್ಮಕ, ಭಾವನಾತ್ಮಕ ಜೊತೆಗೆ ಮನೋಕ್ರಿಯಾಜನ್ಯ ವಲಯ, ಯಾವುದು ಬೇಕಾದ ವಲಯಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು. Usually, so we prefer you people to write on knowledge, understanding, skill, application. In language, people usually they will go for attitude as well as the interest. They will omit some of the things like understanding or the sometimes application. ಕೆಲವೊಮ್ಮೆ ಭಾಷಾ ಪಾಠ ಮಾಡತಕ್ಕಂಥ ಸಂದರ್ಭದಲ್ಲಿ they will go for giving the preferences to the attitude, interest. ಯಾವ್ದು ಆಸಕ್ತಿ ಮತ್ತು ಮನೋವೃತ್ತಿಗೂ ಕೂಡ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ಹೌ ಟು ರೈಟ್ ಫಾರ್ ದಿ ನಾಲೆಡ್ಜ್. ಈ ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ವಿದ್ಯಾರ್ಥಿಗಳು ಸೌರವ್ಯೂಹ ಈ ಒಂದು ಪರಿಕಲ್ಪನೆಯನ್ನ ನಾವು ತೆಗೆದುಕೊಂಡಿದ್ದೀವಿ, ಹೌದಾ? ಜ್ಞಾನ ಉದ್ದೇಶವನ್ನ ತೆಗೆದುಕೊಂಡಿದ್ದೀವಿ. ಸೌರವ್ಯೂಹದ ಬಗ್ಗೆ ಜ್ಞಾನ ಹೊಂದಿದ್ದಾನೆ. ಸೊ ಸ್ಟೂಡೆಂಟ್ acquired the knowledge about the planets of the solar system. When do you say that the student acquired the knowledge about these planets of the solar system? ಯಾವಾಗ ವಿದ್ಯಾರ್ಥಿ ಸೌರವ್ಯೂಹದ ಗ್ರಹಗಳ ಹೆಸರುಗಳನ್ನ ಸ್ಮರಿಸ್ತಾನೆ ಅಂತ ಹೇಳ್ತೀವಿ ನಾವು. Then write it now here. When he recalls the planets, he recalls the names of the planets of the solar system. ವಿದ್ಯಾರ್ಥಿ ಯಾವಾಗೆ ಸೌರವ್ಯೂಹದ ಗ್ರಹಗಳ ಒಂದು ಹೆಸರುಗಳನ್ನ ಪುನಃ ಸ್ಮರಿಸು. ಓಕೆ, ಗ್ರಹಗಳನ್ನ ಪುನಃ ಸ್ಮರಿಸು. ಒಂದ್ ಕಡೆ ಸೌರವ್ಯೂಹದ ಗ್ರಹಗಳು ಅನ್ನುವುದು ಏನಿದೆ, ಇಲ್ಲಿ ಕಂಟೆಂಟ್ ಇದೆ, ಪಠ್ಯ ಇದೆ, ಅವ ವಿಷಯ ಏನ್ ಕಲಿತಿದ್ದಾನೆ ಅದು ಇದೆ. ಆನ್ ದಿ ಅದರ್ ಸೈಡ್ ಅವನ ವರ್ತನೆ ಇದೆ. ದ ಸ್ಪೆಸಿಫಿಕ್ ಬಿಹೇವಿಯರಲ್ ಟರ್ಮ್ ಈಸ್ ದೇರ್. ವಾಟ್ ಈಸ್ ದಟ್ ಸ್ಪೆಸಿಫಿಕ್ ಬಿಹೇವಿಯರಲ್ ಟರ್ಮ್? ಸ್ಮರಿಸುವನು, ಪುನಃ ಸ್ಮರಿಸುವನು. ಏನನ್ನು ಪುನಃ ಸ್ಮರಿಸ್ತಾನೆ? ವಾಟ್ ಹಿ ಈಸ್ ಗೋಯಿಂಗ್ ಟು ಬಿ ರಿಕಾಲಿಂಗ್? He is recalling planets. The content part is also there and behavioral part is also there. These two together clubbed and stated in a precise, meaningful, with the use of some key terminologies. It should be very clear, specialized, tangible. Okay, ಅವು ಸ್ಪಷ್ಟವಾಗಿರ್ಬೇಕು. These should not involve the unambiguous terms. ದ್ವಂದ್ವಾರ್ಥದ ಪದಗಳನ್ನ ಪಡೆದಿರಬಾರ್ದು. ಓಕೆ, ನೌ ಐ ವಿಲ್ ಆಸ್ಕ್ ಯು ಅಬೌಟ್ ದ ಅಂಡರ್ಸ್ಟ್ಯಾಂಡಿಂಗ್. ಏನ್ ಹಾಗಾದ್ರೆ ಕೆಳಗಡೆ ಬರ್ಕೊಳ್ಳಿ, ರೈಟ್ ಡೌನ್ ದಿ ಅಂಡರ್ಸ್ಟ್ಯಾಂಡಿಂಗ್ ಅಬ್ಜೆಕ್ಟಿವ್ಸ್. The content taken to teach here is again the solar system. I will not take the other than this one, so that you will easily understand this one. How to write the objectives of understanding for this solar system. ಹೇಳಿ, ಯಾರಾದರೂ ಒಬ್ರು ಹೇಳಿ. ಇಲ್ಲಿ ಕಂಟೆಂಟ್ ಪಾರ್ಟ್, ಈಗ ಇನ್ನೊಂದ್ಸರಿ I will recall these things. I have taken the content solar system in which the planets are also the part of the content.
ಅಲ್ಲಿ ಜ್ಞಾನ ತಗೊಂಡಿದ್ದೀನಿ. I have chosen knowledge. Under this knowledge, I have taken the specification recall. I took the specification, specific term, behavioral term as a recall. In the similar way, I am going to taking now the understanding object. ತಿಳುವಳಿಕೆ ಉದ್ದೇಶ, ತಿಳುವಳಿಕೆ ಅಂತ ಬರ್ಕೋರಿ. Write down understanding. Here, what you will write? To say the student acquired the understanding about the solar system. ವಿದ್ಯಾರ್ಥಿ ಈ ಒಂದು ಸೌರವ್ಯೂಹನ ತಿಳಿದುಕೊಂಡಿದ್ದಾನೆ ಅಂತ ಹೇಳ್ಬೇಕಾಯ್ತಪ್ಪ ಅಂದ್ರೆ ಸ್ಪೆಸಿಫಿಕ್ ಟರ್ಮ್ ಯಾವ್ದನ್ನ ನೀವು ಚೂಸ್ ಮಾಡ್ತೀರಿ? ಟೆಲ್ ಮಿ ನೌ. ಶಿಲ್ಪ ಇಲ್ಲಿ ವರ್ತನಾತ್ಮಕ ಪದವನ್ನ ಯಾವ್ದು ನೀವು ಬಳಸ್ತೀರಿ? ತಿಳುವಳಿಕೆಯನ್ನ ನೀವು ಒಂದು ತಿಳುವಳಿಕೆ ಉದ್ದೇಶಗಳನ್ನ ಬಳಸ್ಬೇಕಾಯ್ತಪ್ಪ ಅಂದ್ರೆ ನೀವೀಗ ಒಂದು ಏನ್ ತೆಗೆದುಕೊಂಡಿದ್ದೀರಿ ಅಂತ ತಿಳ್ಕೊರಿ. ಪರಿಕಲ್ಪನೆ ಸೋಲಾರ್ ಸಿಸ್ಟಮ್, ಸೌರ ವ್ಯವಸ್ಥೆ ತೆಗೆದುಕೊಂಡಿದ್ರಿ. ಶಿಲ್ಪ, ಈಗ ನೀವೇನ್ ಹೇಳ್ತೀರಿ? ಶಿಲ್ಪ ತಡಸೂರ್. ಹೇಳಮ್ಮ. ವಿದ್ಯಾರ್ಥಿಗಳು ಓಕೆ ಸೌರವ್ಯೂಹದಲ್ಲಿರುವಂತಹ ಗ್ರಹಗಳ ಸಾಮರ್ಥ್ಯವನ್ನು ಡೋಂಟ್ ಎಲಾಬರೇಟ್. ಸೌರವ್ಯೂಹದಲ್ಲಿರುವಂತಹ ಡೋಂಟ್ ಎಲಾಬರೇಟ್ ಆರ್ ಎಕ್ಸ್ಟೆಂಡ್. ಸೌರವ್ಯೂಹದಲ್ಲಿರುವ ಅಷ್ಟೇ, ಬಾಳ ತಗೊಳ್ಬಾರ್ದು. ಡೋಂಟ್ ಎಕ್ಸ್ಟೆಂಡ್, ಇಟ್ ಶುಡ್ ಬಿ ಪ್ರಿಸೈಸ್. ಓಕೆ, ವಿದ್ಯಾರ್ಥಿಗಳು ಕರೆಕ್ಟ್ ಇದೆ. ಸೌರವ್ಯೂಹದಲ್ಲಿರುವ ಕರೆಕ್ಟ್ ಇದೆ. ನೆಕ್ಸ್ಟ್, ಸೌರವ್ಯೂಹದಲ್ಲಿರುವ ಗ್ರಹಗಳ ಬಗ್ಗೆ ಸಾಮರ್ಥ್ಯ, ಅದನ್ನ ಇನ್ನು ಶಾರ್ಟ್ ಮಾಡಬಹುದು. ಸೌರವ್ಯೂಹದ ಗ್ರಹಗಳ. ಓಕೆ, ಗ್ರಹಗಳ ಸಾಮರ್ಥ್ಯವನ್ನ ಪಡೆಯುವರು. ಯಾವುದು ಸಾಮರ್ಥ್ಯ? ಯಾವ ಸಾಮರ್ಥ್ಯ ಪಡಿತಾರೆ? ಸ್ಪೆಸಿಫಿಕೇಶನ್ ಸ್ಪೀಕರ್. ಅಲ್ಲಿ ನೋಡ್ರಿ, ಮತ್ತೆ ಬರ್ತೀನಿ. ನಾಲೆಜ್ಗೆ ಹೋಗಿ ಇನ್ನೊಂದ್ಸರಿ ನೋಡ್ಕೊಳ್ರಿ. ವಿದ್ಯಾರ್ಥಿಗಳು ಸೌರವ್ಯೂಹದಲ್ಲಿರುವ ಗ್ರಹಗಳ ಬಗ್ಗೆ ಏನ್ ಮಾಡ್ತಾರೆ? ಹೆಸರುಗಳನ್ನು, ಸೌರವ್ಯೂಹದಲ್ಲಿ ಗ್ರಹಗಳ ಹೆಸರುಗಳನ್ನು ಏನ್ ಮಾಡ್ತಾರೆ? ಅಥವಾ ಸೌರವ್ಯೂಹದ ಗ್ರಹಗಳ ಹೆಸರುಗಳನ್ನು ಪುನಃ ಸ್ಮರಿಸುವರು. ಅಂಡರ್ಲೈನ್ ಮಾಡ್ಕೊಳ್ಳಿ. ಪುನಃ ಸ್ಮರಿಸುವರು. ಸ್ಪೆಸಿಫಿಕ್ ಟರ್ಮ್ ಇಸ್ ದೇರ್. ಈ ರಿಕಾಲ್, ಪುನಃ ಸ್ಮರಿಸುವನು, ಜ್ಞಾನದ ಅಡಿಯಲ್ಲಿ ಬರ್ತೈತಿ. ದ ರಿಕಾಲ್ ವಿಲ್ ಕಮ್ ಅಂಡರ್ ದಿ ಡೊಮೇನ್ ಆಫ್ ದಿ ಅಬ್ಜೆಕ್ಟಿವ್ಸ್ ನಾಲೆಜ್ ಅಂಡ್ ವಿಚ್ ಈಸ್ ಕಮ್ಸ್ ಅಂಡರ್ ದಿ ಕಾಗ್ನೇಟಿವ್. ಅದು ಇರ್ಲಿ. ಜ್ಞಾನದ ಒಂದು ಸ್ಪೆಸಿಫಿಕ್ ಟರ್ಮ್ ಪುನಃ ಸ್ಮರಿಸುವನು. ಅಗೇನ್ ಐ ವಿಲ್ ರಿಪೀಟ್. ಜ್ಞಾನದ ಒಂದು ನಿರ್ದಿಷ್ಟ ಪದ, ಅಂತಿಮ ಪದ ಪುನಃ ಸ್ಮರಿಸೋಣ ಅಲ್ಲಿ ಬಳಕೆ ಮಾಡಿದೀವಿ. ಅದೇ ರೀತಿಯಾಗಿ ನೀವು ಇಲ್ಲಿ which terminology, specifications or specific end product that you are going to choosing ಅಲ್ಲಿ ಪುನಃ ಸ್ಮರಿಸುವನು ಆ ಸಾಮರ್ಥ್ಯ ಗಳಿಸ್ತಾನೆ. ಹಾಗಾದ್ರೆ ಇಲ್ಲಿ ಯಾವ ಸಮಸ್ಯೆ ಗಳಿಸ್ತಾನೆ? there the student will enable or acquire the recall abilities. Okay, recall abilities under the knowledge. Here, which ability, ಯಾವ ಸಾಮರ್ಥ್ಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಗಳಿಸ್ತಾನೆ? ವಿವರಿಸುವ ಸಾಮರ್ಥ್ಯ ಸರ್. ವೆರಿ ಗುಡ್, ಯು ಕ್ಯಾನ್ ಟೇಕ್ ಇಟ್ ಆಸ್ ಎ ಎಕ್ಸ್ಪ್ಲೇನ್. ಮತ್ತೆ ಯಾವ್ದು ಗಳಿಸಬಹುದು? ಸೌರವ್ಯೂಹದ ಪರಿಕಲ್ಪನೆಯ ಬಗ್ಗೆ. ಪರಿಕಲ್ಪನೆ ಬಗ್ಗೆ ವಿವರಿಸುವನು ಆಯ್ತು. ಅದೇ ತರ ಮತ್ತೇನ್ ಹೇಳ್ಬಹುದು? ಹೊಂದಾಣಿಕೆ ಮಾಡಬಹುದು ಸರ್. ಕಂಪ್ಯಾರಿಸನ್, ಹೋಲಿಕೆ ಮಾಡುವನು. ಹೋಲಿಕೆ ಯಾವ್ದಾವ್ದಕ್ ಮಾಡ್ತಾನೆ? ಹಾಗಾದ್ರೆ ಇಲ್ಲಿ ಗ್ರಹ ಮತ್ತು ಒಂದು ಗ್ರಹ ಮತ್ತು ಬೇರೆ ಗ್ರಹಕ್ಕೆ ಹೋಲಿಕೆ ಮಾಡ್ತಾನೆ ಸರ್. ಓಕೆ, ಅಥವಾ ಗ್ರಹಗಳು ಮತ್ತು ನಕ್ಷತ್ರಗಳ ಬಗ್ಗೆ ಹೋಲಿಕೆನೂ ಮಾಡಬಹುದು, ಅಥವಾ ಒಂದು ಗ್ರಹ ಮತ್ತು ಇನ್ನೊಂದು ಗ್ರಹಗಳ ಬಗ್ಗೆ ಹೋಲಿಸುವನು. ಓಕೆ, ಸೊ ನೀವು ನಿಖರವಾಗಿ ಹೇಳ್ಬೇಕಾಗತ್ತೆ ಯಾವ ಗ್ರಹ. ಈಗ ಶುಕ್ರ ಮತ್ತು ಗುರು ಗ್ರಹಗಳ ನಡುವಿನ ಗ್ರಹಗಳ ಲಕ್ಷಣಗಳನ್ನು ಹೋಲಿಸುವನು. ಓಕೆ, ಬರ್ಕೊಳ್ಳಿಬೇಕಾದ್ರೆ ರೈಟ್ ಆನ್ ನಾವು enable the student to explain the concept of solar system. Explain the concept of solar system. Okay, ವಿದ್ಯಾರ್ಥಿಗಳು ಸೌರವ್ಯೂಹದ ಪರಿಕಲ್ಪನೆಯನ್ನು
ಸೌರವ್ಯೂಹದ ಪರಿಕಲ್ಪನೆಯನ್ನು ವಿವರಿಸುವ ಸಾಮರ್ಥ್ಯ ಗಳಿಸುವರು. ವಿವರಿಸುವ ಸಾಮರ್ಥ್ಯ ಗಳಿಸುವರು. ಓಕೆ, ವಿವರಿಸುವ ಅಂಡರ್ಲೈನ್ ಮಾಡಿ. ವಿವರಿಸುವ ಅಂಡರ್ಲೈನ್ ಮಾಡಿ. ಸೌರವ್ಯೂಹ ಅಂಡರ್ಲೈನ್ ಮಾಡಿ. ಸೌರವ್ಯೂಹ ಏನಿದೆ ಇಲ್ಲಿ ಹಾಗಾದ್ರೆ ಮಂಜುಳಾ? ವಿಷಯ ಸರ್. ಎಸ್, ಕಂಟೆಂಟ್ ವಾಟ್ ಯು ವಾಂಟೆಡ್ ಟು ಟೀಚ್. ಯಾವ ವಿಷಯವನ್ನ ಬೋಧನೆ ಮಾಡಿಕೊಂಡಿದ್ರಿ ಅದು ಅಲ್ಲಿ. ಓಕೆ, ಹಾಗಾದ್ರೆ ವಿವರಿಸುವನೇನು? ವಾಟ್ ಈಸ್ ದಟ್? ಎಕ್ಸ್ಪ್ಲನೇಷನ್. ಅಂಡರ್ಸ್ಟ್ಯಾಂಡಿಂಗ್ ಸರ್, ತಿಳುವಳಿಕೆ. ಓಕೆ, ತಿಳುವಳಿಕೆಯಲ್ಲಿ ಬರ್ತಕ್ಕಂತಹ ಅದು ನಿರ್ದಿಷ್ಟಿಕೆ, ಅಂತಿಮ ಹಾ, ಸರ್. ವರ್ತನೆ, ಅದನ್ನ ನೀವು ನೆನಪಿನಾಗ ಇಟ್ಕೋಬೇಕು. ಓಕೆ, ದಟ್ ಈಸ್ ದಿ ಲರ್ನಿಂಗ್ ಔಟ್ಕಮ್. ಅರ್ಥಾತಾ? ಎಸ್ ಸರ್. ಲರ್ನಿಂಗ್ ಔಟ್ಕಮ್, ಕಲಿಕಾ ಫಲದ ವರ್ತನಾ ಪದ, ಬಿಹೇವಿಯರಲ್ ಟರ್ಮ್, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಪೆಸಿಫಿಕೇಶನ್ಸ್. ನಿರ್ದಿಷ್ಟಿಕೆಗಳು, ಉದ್ದೇಶಗಳು ಮತ್ತು ನಿರ್ದಿಷ್ಟಿಕೆಗಳು ಅಂತ ಹೇಳ್ತೀವಿ, ಹೌದಾ? ಜ್ಞಾನದ ಅಡಿಯಲ್ಲಿ ರಿಕಾಲು ಬರುತ್ತೆ, ರಿಕಗ್ನೈಸ್ ಬರುತ್ತೆ. ನಿರ್ದಿಷ್ಟಿಕೆಗಳು ಬರ್ಕೊಳ್ಳಿ. ಸ್ಪೆಸಿಫಿಕೇಶನ್, ಅಬ್ಜೆಕ್ಟಿವ್ಸ್ ಅಂಡ್ ಇಟ್ಸ್ ಸ್ಪೆಸಿಫಿಕೇಶನ್. ನಾಲೆಜ್ ನಲ್ಲಿ ಯಾವ್ದು ಬರ್ತೈತಿ? ಜ್ಞಾನದಲ್ಲಿ ರಿಕಾಲು ಮತ್ತು ರಿಕಗ್ನೈಸ್ ಎರಡು ಬರ್ತಾವ ಮುಖ್ಯವಾಗಿ, ಹೌದಾ? ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇಲ್ಲಿ ಏನ್ ಬಳಸಿದೀವಿ ನಾವು ಈಗ? ಯಾವ ನಿರ್ದಿಷ್ಟ? ಎಸ್, ವಿವರಿಸುವರು, ಎಕ್ಸ್ಪ್ಲೇನ್. ಅದಕ್ಕೆ ಉದ್ದೇಶಗಳು ಮತ್ತು ಅವುಗಳ ನಿರ್ದಿಷ್ಟಿಕೆಗಳು, ಅಬ್ಜೆಕ್ಟಿವ್ಸ್ ಅಂಡ್ ಇಟ್ಸ್ ಸ್ಪೆಸಿಫಿಕೇಶನ್ಸ್. ಓಕೆ, so next one more under the understanding, write it, the objective. Okay, learning objective you can call it as, instructional objectives you can call it as. It is left to you. ಬೋಧನಾ ಉದ್ದೇಶಗಳ ಅಂತರ ಅನ್ಕೋರಿ ಅಥವಾ ಕಲಿಕಾ ಉದ್ದೇಶಗಳ ಅಂತರ ಅನ್ಕೋರಿ. ನೆಕ್ಸ್ಟ್ ಒನ್, enable the student to compare the features of Jupiter and Saturn planets. Compare the features of the Jupiter and Saturn planets. ಕನ್ನಡದಲ್ಲಿ ಬರ್ಕೊಳ್ಳಿ. ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಇದು, ತಿಳುವಳಿಕೆ ಕೆಳಗಡೆನೆ. ದಿಸ್ ಅಬ್ಜೆಕ್ಟಿವ್ ಈಸ್ ಅಂಡರ್ ದಿ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಸೆಲ್ಫ್. ಓಕೆ, ವಿದ್ಯಾರ್ಥಿಗಳು ಗುರು ಮತ್ತು ಶನಿ ಗ್ರಹಗಳ ಓಕೆ ಲಕ್ಷಣಗಳನ್ನು ಹೋಲಿಸುವರು ಅಥವಾ ಹೋಲಿಸುವ ಸಾಮರ್ಥ್ಯ ಪಡೆಯುವರು. ಹೋಲಿಸಲು ಸಮರ್ಥರಾಗುವರು. ಹಿಂಗೂ ಹೇಳ್ಬೋದು, ಹೋಲಿಸಲು ಸಮರ್ಥರಾಗುವರು. ಓಕೆ, now Nancy, you please tell me which is the specification used in the second objectives of understanding now. Okay, just now we are taking the objective under the understanding, the second one. Just now you took it. You please tell me which specification or specific term you used. To compare, sir. Comparison. Yes. That is the verb. Yes, sir. Verbal terminology. Comparing or compare or compares. This is the end product, learning outcome. You please keep this word in mind. This is the learning outcome. Learning outcome will be always the specification belongs to the particular or specified objectives like knowledge, understanding, skill, appreciation. ಹೌದಾ? ಇಲ್ಲಿ ಅವರು ನ್ಯಾನ್ಸಿ ಅವರು ಹೇಳಿದಾರಲ್ಲ,
ಇಲ್ಲಿ ಕಂಪೇರ್ ಹೋಲಿಸುವನು, ಹೋಲಿಸುವರು ಅಂದ್ರೆ ಏನಿದು? ಇದು ಅಂತಿಮ ಪದ ಅಥವಾ ಇದು ಕಲಿಕಾ ಫಲ ಅಥವಾ ಇದು ಅಂತಿಮ ವರ್ತನಾ ಪದ ಅಂತನೂ ಕೇಳ್ತೀವಿ. ಎಂಡ್ ಬಿಹೇವಿಯರಲ್ ಟರ್ಮ್ ಬಿಲಾಂಗ್ಸ್ ಟು ದಿ ಫ್ಯಾಮಿಲಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಬ್ಜೆಕ್ಟಿವ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಅಬ್ಜೆಕ್ಟಿವ್ಸ್ ನಲ್ಲಿ ಬರ್ತಕ್ಕಂತಹ ಈ ಪದ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಓಕೆ, ಸೊ ಈ ರೀತಿಯಾಗಿ ಈಗ ನೀವು ಏನ್ ಮಾಡ್ತೀರಿ, ಸ್ಕಿಲ್ ನಲ್ಲಿ ತೆಗೆದುಕೊಳ್ಳೋಣ. ರೈಟ್ ಡೌನ್ ದ ಸ್ಕಿಲ್, ರೈಟ್ ಡೌನ್ ದ ಸ್ಕಿಲ್ ಅಬ್ಜೆಕ್ಟಿವ್ ನಾವು ಕೌಶಲ್ಯ ಅಥವಾ ಕೌಶಲ, ಕೌಶಲ್ಯ ಅಥವಾ ಕೌಶಲ. ಓಕೆ, the topic or the concept chosen once again here will be solar system. ಮತ್ತೆ ಇಲ್ಲಿ ಏನ್ ಮಾಡ್ತೀನಿ, ಅಗೇನ್ ಐ ವಿಲ್ ಟೇಕ್ ದಿ ಸೇಮ್ ಕಾನ್ಸೆಪ್ಟ್, ಸೋಲಾರ್ ಸಿಸ್ಟಮ್ ಕಾನ್ಸೆಪ್ಟ್ ಅನ್ನ ತಗೋತೀನಿ. ಹೌದಾ? ಇಲ್ಲಿ ಸ್ಕಿಲ್ಗೆ ಸಂಬಂಧಪಟ್ಟಂತೆ, ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ವರ್ತನಾ ಪದವನ್ನ ಯಾವ್ದು ಬಳಸ್ಬೋದು? ಹುಯಿಚ್ ಅಥವಾ ನಿರ್ದಿಷ್ಟ ಪದ ಅಥವಾ ನಿರ್ದಿಷ್ಟಿಕೆ ಯಾವ್ದು ಬಳಸ್ಬೋದು? ಅಥವಾ ಕಲಿಕಾ ಫಲವನ್ನ ಯಾವ್ದು ಬಳಸ್ಬೋದು? Which of Drawing, the, sir. yeah, you can take it the drawing. Okay, then form the statement now here of the objective comes under the skill. Okay, right, and tell me now. Students are able to draw the solar system, sir. Okay, students are able to draw the Solar system. the figure of solar system neatly. Okay. Okay, that you write it. Barkoli ellaru. Okay, enable the student to draw the enable the student to draw the neat diagram of solar system. Neat diagram of the solar system. Okay, ಇದು ಕೌಶಲ್ಯದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಬರ್ಕೊಳ್ಳಿ. ವಿದ್ಯಾರ್ಥಿಗಳು ಅಂದವಾದ ಸೌರವ್ಯೂಹ ವ್ಯವಸ್ಥೆಯನ್ನು ರಚನೆ ಮಾಡುವ ಸಾಮರ್ಥ್ಯ ಅಥವಾ ರಚಿಸುವ ಸಾಮರ್ಥ್ಯ ಗಳಿಸುವರು. Okay, so this is the way of writing the learning objectives with the mainly key component terms belongs to. One is behavioral part and another one is content component, what the student is going to learn. So in this way we are using all these main points. Okay, so with this one I will go for ending the session. Before that I will ask you to one question. Okay, I will ask you to one question. Use the word differentiation, specification differentiation. ಎಲ್ಲಿ ಬರುತ್ತೆ ಹೇಳ್ರಿ? ಅಂಡರ್ which objective this differentiation will come? ವ್ಯತ್ಯಾಸ ಹೇಳುವರು. Understanding objective, sir. Okay, that will come under the specification of ಕೆಲವೊಮ್ಮೆ ಅಲ್ಲಿನೂ ತಗೋತೀವಿ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಕರೆಕ್ಟ್ ಇದೆ. ಹೌದಾ? ಹಾಗಾದ್ರೆ ನೀವೇ ಟೇಕ್ ಯುವರ್ ಓನ್ ಕಂಟೆಂಟ್ ಆರ್ ದಿ ಕಾನ್ಸೆಪ್ಟ್ ಆಫ್ ದಿ ಕಂಟೆಂಟ್ ಟು ಟೀಚ್ ಆರ್ ಟು ಮೇಕ್ ದ ಸ್ಟೂಡೆಂಟ್ ಟು ಲರ್ನ್. ಓಕೆ, ನೀವೇ ಒಂದು ಏನ್ ಮಾಡ್ರಿ, ಸಿಲೆಕ್ಟ್ ಯುವರ್ ಓನ್ ಅಬ್ಜೆಕ್ಟಿವ್ ಅಂಡ್ ಸ್ಪೆಸಿಫಿಕೇಶನ್ ಅಂಡ್ ಟೆಲ್ ಮೀ. ಪ್ರತಿಯೊಬ್ರು ಕೂಡ ಹೇಳ್ರಿ ನನಗೀಗ. ಓಕೆ, ಒಬ್ಬೊಬ್ರು ನೀವೇ ಒಂದು ಕಾನ್ಸೆಪ್ಟ್ ತಗೊಳ್ರಿ. ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಡಿಫರೆನ್ಶಿಯೇಟ್ ಅಂತಿದೆ, ಅಥವಾ ಯಾವ್ದಾದ್ರು ತಗೊಂಡ್ಬಿಡಿ, ಇಟ್ ವಿಲ್ ಗಿವ್ ಓಪನ್. ಆದ್ರೆ ಬೇರೆ ಬೇರೆ ಸ್ಪೆಸಿಫಿಕೇಶನ್ಸ್ ತಗೋಬೇಕು ನೀವು. ಯು ಹ್ಯಾವ್ ಟು ಚೂಸ್ ದಿ ಡಿಫರೆಂಟ್ ಟೈಪ್ ಆಫ್ ದಿ ಸ್ಪೆಸಿಫಿಕೇಶನ್ಸ್. ನೀವೆಲ್ಲರೂ ಕೂಡ ಒಂದೊಂದನ್ನು ನನಗೆ ಹೇಳ್ಬೇಕು.
Okay, tell me now. ಸರ್ ಜ್ಞಾನದಾಗ ಸರ್ Okay, fine. ನಿಮ್ ಮಕ್ಕಳು ಮಕ್ಕಳು ಅನ್ನಬಾರದು, ವಿದ್ಯಾರ್ಥಿಗಳು. ಸಾರಿ ಸರ್. ವಿದ್ಯಾರ್ಥಿಗಳು ಬಸವೇಶ್ವರರ ಬಾಲ್ಯ ಜೀವನವನ್ನು ವಿದ್ಯಾರ್ಥಿಗಳು ಬಸವೇಶ್ವರರ ಬಾಲ್ಯ ಜೀವನವನ್ನ ಪುನಃಸ್ಮರಣೆ ಮಾಡುತ್ತಾರೆ. ಅದನ್ನ ಪುನಃ ಸ್ಮರಣೆ ಬಿಟ್ಟು ಜ್ಞಾನದ ಬರುತ್ತೆ ಸರ್. ಆಯ್ತು, ನಾನೇನ್ ಹೇಳಕತ್ತೀನಿ ಈಗ, ಪುನಃ ಸ್ಮರಣೆ ಬಿಟ್ಟು ಇನ್ನೊಂದ್ ಯಾವ್ದಾರ ತಗೋ ಜ್ಞಾನದಾಗ ಯಾವ್ದ ಟರ್ಮ್ ಐತಿ? ಹಾ ಸರ್, ಬೇರೆ ಹೇಳ್ತೀನಿ. ಹೇಳು. ಪುನಃ ಸ್ಮರಣೆ ಮಕ್ಕಳು ಬಸವೇಶ್ವರ ಮಕ್ಕಳಲ್ಲ, ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳು ಬಸವೇಶ್ವರರ ಜೀವನದ ಕುರಿತು ಹೇಳುತ್ತಾರೆ. ಟರ್ಮ್ಸ್ ಇದು ಬರ್ತದೆ. ಹೇಳುತ್ತಾರೆ ಅಂದ್ರೆ ಸ್ಟೇಟ್ಸ್ ಸರ್. ಸ್ಟೇಟ್ಸ್. ಓಕೆ. ಏನು? ಬಸವೇಶ್ವರರ ಜೀವನ ಚರಿತ್ರೆಯ ಬಗ್ಗೆ ಹೇಳುವ ಸಾಮರ್ಥ್ಯ ಹೊಂದುವರು ಅಥವಾ ಸಮರ್ಥರ, ಹೇಳಲು ಸಮರ್ಥರು. ಓಕೆ, ಒನ್ ಥಿಂಗ್ ಇಸ್ ಕರೆಕ್ಟ್, ಯು ಆರ್ ರೈಟ್. ನೌ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸರ್. ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಸಾಕ್ ಈಗ ಮತ್ತೆ ಬೇರೆದವ್ರ ಕಡೆ ಹೋಗ್ತೀನಿ ನಾನು. ಓಕೆ, ಐ ವಿಲ್ ಗೋ ಫಾರ್ ಮಲ್ಲಮ್ಮ ಶೀಲಿ. ನೀವ್ ಹೇಳ್ರಿ. ಎಸ್ ಸರ್. ಹೇಳಮ್ಮ. ನಿಮ್ದೇ ಟಾಪಿಕ್ ತಗೊಳ್ರಿ ಅಥವಾ ಕಾನ್ಸೆಪ್ಟ್ ತಗೊಳ್ರಿ ಅಥವಾ ಕಂಟೆಂಟ್ ತಗೊಳ್ರಿ. ವಿದ್ಯಾರ್ಥಿಯು ಕಪ್ಪು ಹಲಗೆಯ ಮೇಲಿನ ಬರಹವನ್ನು ಓದುತ್ತಾನೆ. ಓದುದು ಅಂದ್ರೆ ಇದು ಯಾವ ಅಂಡರ್ಸ್ಟ್ಯಾಂಡಿಂಗ್? ಇದು ಯಾವ್ದು ಅಬ್ಜೆಕ್ಟಿವ್? ಅಬ್ಜೆಕ್ಟಿವ್ಸ್ ಯಾವ್ದು ತಗೊಂಡ್ರಿ? ಕಪ್ಪು ಹಲಗೆಯ ಮೇಲೆ ಏನ್ ಕಂಟೆಂಟ್ ಏನ್ ತಗೊಂಡ್ರಿ? ಏನ್ ಓದ್ತಾನೆ? ಫಸ್ಟ್ ಬೇಕಲ್ಲ ಕಂಟೆಂಟ್. ನಾ ಅದಕ್ಕೆ ಹೇಳ್ತಾ ಇದ್ದೀನಿ, ಕಂಟೆಂಟು ಬೇಕು, ಉದ್ದೇಶ ಬೇಕು, ಅದರ ಸ್ಪೆಸಿಫಿಕೇಶನ್ ಬೇಕು. ಈ ಪಾಯಿಂಟ್ 3 ಪಾಯಿಂಟ್ ಇಟ್ರಂದ್ರೆ ನೀವು ಉದ್ದೇಶಗಳನ್ನು ಬರೆಯಲಿಕ್ಕೂ ಸಮರ್ಥರಾಗ್ತೀರಿ. ಯು ವಿಲ್ ಬಿ ಶೂರ್ಲಿ ಎನೇಬ್ಲಿಂಗ್. ಫಸ್ಟ್ ಯು ಚೂಸ್ ದಿ ಕಾನ್ಸೆಪ್ಟ್ that you wanted to teach or the concept the student want to learn. This is one thing. Second one is the objectives, which objectives you are taking. And third one is the whatever the objectives you have taken, under this one select the specification. ನೀವು ಉದ್ದೇಶ ಮೊದಲ ವಿಷಯ ತಗೊಳ್ರಿ. ಉದ್ದೇಶ ಯಾವುದು? ಜ್ಞಾನ, ತಿಳುವಳಿಕೆಯೋ, ಅನ್ವಯೋ, ಕೌಶಲ್ಯೋ. ಫಸ್ಟ್ ಉದ್ದೇಶ ಅಂದ್ರೆ ಏನ್ ಟೀಚ್ ಮಾಡಕ್ ಹೊರಟಿದ್ದೀರಿ? ಸಾರಿ, ಕಂಟೆಂಟ್, ವಿಷಯ. ಎರಡನೇದು ಯಾವ್ದು ಬೇಕಾದ ವಿಷಯ ತಗೋರಿ. ನೀವು ಯಾವ್ದು ಬೇಕಾದ ವಿಷಯದಲ್ಲಿ, ಕನ್ನಡ ಇರ್ಲಿ, ಇಂಗ್ಲಿಷ್ ಇರ್ಲಿ, ಹಿಂದಿ ಇರ್ಲಿ, ಭೌತಶಾಸ್ತ್ರ, ಯಾವ್ದು ಬೇಕಾದ ಏನ್ ಟೀಚ್ ಮಾಡಕ್ ಹೊಂಟಿದ್ದೀರಿ ಅದು ಕಂಟೆಂಟ್. ಓಕೆ. ಎರಡನೇದು ಉದ್ದೇಶಗಳು, ಕಲಿಕಾ ಉದ್ದೇಶಗಳು ಯಾವ? ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ. ಯಾವ್ದು ಒಂದು ಸಿಲೆಕ್ಟ್ ಮಾಡಿ. ಓಕೆ, ಜ್ಞಾನರ ತಿಳಕ್ ಮಾಡಿ, ಕೌಶಲ್ಯರ ಸಿಲೆಕ್ಟ್ ಮಾಡಿ, ಅಥವಾ ಮೆಚ್ಚುಗೆ ಅದನ್ನರ ತಗೊಳ್ಳಿ. ಅದರಲ್ಲಿ ಈಗ ಅಪ್ಲಿಕೇಶನ್ ಅಂತಾರ ತಗೊಳ್ರಿ. ಅದರಲ್ಲಿ ನಿಮ್ ಸ್ಪೆಸಿಫಿಕೇಶನ್ಸ್ ಏನ್ ತಗೊಂಡಿರಿ? ನೀವು 3 ತಗೊಂಡ್ರಿ ಅಂದ್ರೆ ದೆನ್ ಯು ವಿಲ್ ಬಿ ಸರ್ಟನ್ಲಿ ಏಬಲ್ ಟು ರೈಟ್ ದಿ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ವಿತೌಟ್ ಎನಿ ಫೇಲ್. ಓಕೆ, ಇಟ್ ಶುಡ್ ಬಿ ಪ್ರಿಸೈಸ್, ಕ್ಯಾಂಡಿಡ್, ಪರ್ಫೆಕ್ಟ್ ವಿತ್ ದ ಯೂಸ್ ಆಫ್ ಸಮ್ ಟೆಕ್ನಿಕಲ್ ಬಿಹೇವಿಯರ್ ಕೀ ಟರ್ಮ್ಸ್. ಓಕೆ, ಅರ್ಥ ಆಯ್ತು ನಾನು ಹೇಳಿದ್ದು? ಈಗ ಹೇಳಮ್ಮ, ಯಾವ ಟಾಪಿಕ್ ತಗೋತೀರಿ ಟೀಚ್ ಮಾಡ್ಲಿಕ್ಕೆ? ಹೇಳಿ. ಯಾರು ಒಬ್ರು ಬರೋವಲ್ರಲ್ಲ? ರೇಣುಕಾ? ಹೇಳಮ್ಮ. ತಿಳುವಳಿಕೆ ಸರ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ತಗೋತಾ ಇದ್ದಾರೆ ಅವರು. ಫಸ್ಟ್ ಕ್ಲಾರಿಫೈಡ್ ಅಂಡರ್ಸ್ಟ್ಯಾಂಡಿಂಗ್ ಅಬ್ಜೆಕ್ಟಿವ್, ತಿಳುವಳಿಕೆ ಉದ್ದೇಶವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ಶಂಕರಾಚಾರ್ಯರ ಬೋಧನೆ ಬಗ್ಗೆ ತಿಳಿದುಕೊಳ್ಳುವರು ಅಥವಾ ಶಂಕರಾಚಾರ್ಯರು ಅಥವಾ ಮಧ್ವಾಚಾರ್ಯರ ನಡುವಿನ ಸಿದ್ಧಾಂತಗಳ ವ್ಯತ್ಯಾಸವನ್ನು ತಿಳಿದುಕೊಳ್ಳುವರು. ನೋಡು, ಇಷ್ಟು ಹಿಂಗ ಕಾಂಪ್ಲೆಕ್ಸ್ ಮಾಡ್ಕೋಬೇಡಿ. ಓಕೆ, ಶಂಕರಾಚಾರ್ಯರು ಮಧ್ವಾಚಾರ್ಯರ ಸಿದ್ಧಾಂತಗಳ ವ್ಯತ್ಯಾಸ ತಿಳಿದುಕೊಳ್ಳುವರು ಬರಬಾರ್ದು. ಹೌದಾ? ವಿದ್ಯಾರ್ಥಿಗಳು ಅದಕ್ಕೆ ನೀವು ತಿಳ್ಕೊಂಡಿಲ್ಲ ಇನ್ನು. ನೋಡ್ರಿ, ವಿದ್ಯಾರ್ಥಿಗಳು ಶಂಕರಾಚಾರ್ಯರ ಮತ್ತು ಮಧ್ವಾಚಾರ್ಯರ ಬೋಧನೆಗಳ ಸಿದ್ಧಾಂತಗಳ ವ್ಯತ್ಯಾಸ. ಓಕೆ, ಸಿದ್ಧಾಂತಗಳ ವ್ಯತ್ಯಾಸ ಹೇಳುವರು. ಅವಾಗ ಅಂಡರ್ಸ್ಟ್ಯಾಂಡಿಂಗ್ ಬಂದಿ. ವ್ಯತ್ಯಾಸ ಅಂಡರ್ಲೈನ್ ಮಾಡ್ಬೇಕಲ್ಲಿ. ಅರ್ಥ ಆಯ್ತಾ? ವ್ಯತ್ಯಾಸ ಅನ್ನೋದು ಎಲ್ಲಿ ಬರ್ತೈತಿ? ತಿಳುವಳಿಕೆ ಒಳಗ ಬರ್ತೈತಿ. ನೀವು ತಿಳುವಳಿಕೆ ಹೊಂದವರು ಅನ್ನಬಾರ್ದು, ವ್ಯತ್ಯಾಸ ಹೇಳಲು ಸಮರ್ಥರಾಗುವರು. ಅವಾಗ ಅವನು ತಿಳುವಳಿಕೆ ಹೊಂದಿದ್ದಾನೆ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಈಸ್ ಇಟ್ ಕ್ಲಿಯರ್? ಟಾಪಿಕ್ ಕಂಟೆಂಟ್ ಏನ್ ತಗೊಂಡಿರಿ ನೀವೀಗ? ಸಿದ್ಧಾಂತಗಳು ಮತ್ತು ಮಧ್ವಾಚಾರ್ಯರ ಸಿದ್ಧಾಂತಗಳು. ದಿಸ್ ಇಸ್ ದಿ ಕಂಟೆಂಟ್. ಓಕೆ, ವ್ಯತ್ಯಾಸ ಹೇಳುವವರು ಇದು ಏನಿದು? ಸ್ಪೆಸಿಫಿಕೇಶನ್ಸ್. ವ್ಯತ್ಯಾಸ ಹೇಳ್ಯಾನ ಅಂದ್ರ ಅರ್ಥ ಏನು? ಇವನು ತಿಳುವಳಿಕೆ ಹೊಂದಿದ್ದಾನೆ.
ಯಾವ್ದ್ರ ಬಗ್ಗೆ ತಿಳುವಳಿಕೆ ಹೊಂದಿದ್ದಾನೆ? ಈ ಎರಡು ಶಂಕರಾಚಾರ್ಯರ ಮತ್ತು ಮಧ್ವಾಚಾರ್ಯರ ಸಿದ್ಧಾಂತಗಳು ಪೂರ್ತಿ ಬರುತ್ತೆ ಅದು. ಹೌದಾ? ಎರಡನ್ನು ಕಂಪೇರ್ ಮಾಡಿ ಆ ವ್ಯತ್ಯಾಸಗಳನ್ನ ಏನ್ ಮಾಡ್ತಿದ್ದಾನ ಅವನು ಹೇಳ್ತಾ ಇದ್ದೇನೆ. ವೆರಿ ಗುಡ್, ಕರೆಕ್ಟ್. ಮತ್ ಯಾರು ಹೇಳ್ತೀರಿ? ಹೂ ವಿಲ್ ಕಮ್ ಫಾರ್ವರ್ಡ್ ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದೀಸ್ ಟು? ಮತ್ ಯಾರು ಹೇಳ್ತೀರಿ? ಇಷ್ಟು ಜನ ಅದೀರಿ. ಓಕೆ, ತುಳಸಾ ಸಿಲೆಕ್ಟ್ ಯುವರ್ ಓನ್ ಟಾಪಿಕ್. ಸರ್ ಕೌಶಲ್ಯ ಸರ್. ಓಕೆ, ಕೌಶಲ್ಯ ಹಾ ಸರ್, ವಿದ್ಯಾರ್ಥಿಗಳು ಕಣ್ಣಿನ ವ್ಯವಸ್ಥೆ ಮತ್ತು ರಚನೆಯನ್ನ ಮಾಡುವನ್ನು ಸಾಮರ್ಥ್ಯ ಗಳಿಸುವರು. ಏನ್ ಮಾಡ್ತಾರ? ಕಣ್ಣಿನ ರಚನೆ ಸರ್. ಅಂದವಾದ ಕಣ್ಣಿನ ರಚನೆಯನ್ನ ಮಾಡುವರು. ಓಕೆ, ಅದಕ್ಕೆ ಏನ್ ಬರಿಬೇಕಾಗ್ತೈತಿ ನಮಗೆ? ವಿದ್ಯಾರ್ಥಿಗಳು ಅಂದವಾದ ಕಣ್ಣಿನ ರಚನೆಯನ್ನ ಮಾಡುವರು ಅಥವಾ ರಚಿಸುವ ಸಾಮರ್ಥ್ಯ ಗಳಿಸುವರು. ಓಕೆ, ಕಣ್ಣಿನ ರಚನೆ, ಕಂಟೆಂಟ್. ಓಕೆ, ನೆಕ್ಸ್ಟ್ ಇನ್ನೊಂದೇನು? ರಚಿಸುವರು ಸಾಮರ್ಥ್ಯ. ಇದು ಕ್ಲಿಯರ್ ನಾವು? ಓಕೆ, ನೆಕ್ಸ್ಟ್ ಮುಂದೆ ಸರ್, ಬೋಧನಾ ಉದ್ದೇಶ ತಿಳುವಳಿಕೆ ಸರ್. ಓಕೆ ಮಾ. ಗ್ರೀಕ್ ನಾಗರಿಕತೆಯ ಧಾರ್ಮಿಕತೆಯನ್ನ ತಿಳಿದುಕೊಳ್ಳುವರು ಸರ್. ಅಲ್ಲ, ಕಂಟೆಂಟ್ ಏನು? ತಿಳುವಳಿಕೆ ಸರ್. ಅದು ಅಬ್ಜೆಕ್ಟಿವ್ ಆ ತಿಳುವಳಿಕೆ. ಕಂಟೆಂಟ್ ಏನ್ ತಗೊಂಡ್ರಿ ಫಸ್ಟ್? ಗ್ರೀಕ್ ನಾಗರಿಕತೆಯ ಧಾರ್ಮಿಕತೆ ತಗೊಂಡಿದ್ವಿ. ಗ್ರೀಕ್ ನಾಗರಿಕತೆಯ ಧಾರ್ಮಿಕತೆ, ಇದು ಕಂಟೆಂಟ್, ತಿಳುವಳಿಕೆ. ಓಕೆ, ನಾವು ಸ್ಟಾರ್ಟ್ ಮಾಡ್ರಿ. ವಿದ್ಯಾರ್ಥಿಗಳು, ನಾವು ಗ್ರೀಕ್ ನಾಗರಿಕರ ಕರೆಕ್ಟ್ ಇದೆ. ಧಾರ್ಮಿಕತೆ ತಿಳಿದುಕೊಳ್ಳುವರು ಸರ್. ಯಾವ ಧಾರ್ಮಿಕ? ಗ್ರೀಕ್ ನಾಗರಿಕರ ಧಾರ್ಮಿಕತೆಯ ತಿಳಿದುಕೊಳ್ಳೋರು ಬರಲ್ಲ. ಅಲ್ಲಿ ಸ್ಪೆಸಿಫಿಕ್ ಟರ್ಮ್ಸ್ ಬೇಕು ನನಗೆ, ಸ್ಪೆಸಿಫಿಕ್ ಟರ್ಮ್ಸ್. ಹೌದಾ? ತಿಳುವಳಿಕೆ ಬರಲ್ಲ. ಅದರ ಅಡಿಯಲ್ಲಿ ಏನೈತಿ? ಸ್ಪೆಸಿಫಿಕೇಶನ್ಸ್, ವರ್ತನಾ ಪದ ಬೇಕು ನನಗೆ. ಆಕ್ಷನ್ ವರ್ಬ್ ಅಂತ ಕರಿತೀವಿ. ಅದು ಲರ್ನಿಂಗ್ ಔಟ್ಕಮ್ ಅಂತ ಕರಿತೀವಿ. ಅದರಲ್ಲಿ ಲಿಸ್ಟ್ ಅದಾವ ಸಾಕಷ್ಟು. ಅರಿತುಕೊಳ್ಳುವರು ಬರುದಿಲ್ಲ. ಏನೇನ್ ಬರ್ತೈತಿ? ಒಂದು ಎಕ್ಸ್ಪ್ಲೇನ್ ಅಂತ ಬರ್ತೈತಿ, ಒಂದು ಕಂಪೇರ್ ಅಂತ ಬರ್ತೈತಿ, ಇನ್ನೊಂದು ಡಿಸ್ಕ್ರೈಬ್ ಅಂತ ಬರ್ತೈತಿ, ಮತ್ತೊಂದು ಡಿಫ್ರೆನ್ಸಿಯೇಟ್ ಅಂತ ಬರ್ತೈತಿ. ಇವ್ 4 ಹೇಳಿದೀನಿ ಈಗ. ಈ 4 ಬಳಕೆ ಮಾಡಿ. ತಿಳುವಳಿಕೆ ಬದಲಿ ಇವ್ 4 ಬೇಕಾದ ಬಳಕೆ ಮಾಡಿ. ವಿದ್ಯಾರ್ಥಿಗಳು ಸ್ಟಾರ್ಟ್ ಮಾಡ್ಕೊಳ್ಳಿ, ನಾ ಹೇಳ್ತೀನಿ ನಿಮ್ಗೆ. ವಿದ್ಯಾರ್ಥಿಗಳು ಗ್ರೀಕ್ ನಾಗರಿಕತೆಯ ಧರ್ಮಗಳ ಬಗ್ಗೆ ವಿವರಿಸುವರು. ದಟ್ಸ್ ಆಲ್. ತಿಳಿದುಕೊಳ್ಳೋರು ಅನ್ಬೇಡ್ರಿ, ವಿವರಿಸುವ ಸಾಮರ್ಥ್ಯ ಗಳಿಸುವರು. ಅರ್ಥ ಆಯ್ತಾ? ಅಥವಾ ವರ್ಣಿಸುವರು, ಡಿಸ್ಕ್ರೈಬ್ಸ್. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಕ್ಲಿಯರ್ ಆಯ್ತು ನಾ ಹೇಳಿದ್ದು? ವಿದ್ಯಾರ್ಥಿಗಳು ಗ್ರೀಕ್ ನಾಗರಿಕತೆಯ ಧರ್ಮದ ಬಗ್ಗೆ ಏನ್ ಮಾಡ್ತಾರೆ? ಅವರು ವರ್ಣಿಸುವ ಸಾಮರ್ಥ್ಯ ಗಳಿಸುವರು ಅಥವಾ ವರ್ಣಿಸುವರು, ಇನ್ ಶಾರ್ಟ್. ಓಕೆ, ಇಸ್ ಇಟ್ ಕ್ಲಿಯರ್ ನೌ? ಓಕೆ, ಅದಕ್ಕೆ ನಾನು ಏನ್ ಮಾಡ್ತೀನಿ ಈಗ? ಐ ವಿಲ್ ಗೋ ಫಾರ್ ಇಟ್ ಅಂಡ್ ದೆನ್ ಐ ವಿಲ್ ಶೇರ್ ದ ಥಿಂಗ್ಸ್ ಸೋ ದಟ್ ಯು ವಿಲ್ ಕಮ್ ಟು ನೋ ಹಿಯರ್. ಸೊ ಇಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಏನ್ ಶೇರ್ ಮಾಡ್ತೇನೆ ಅಂದ್ರೆ ಪ್ರಮುಖವಾಗಿರ್ತಕ್ಕಂತಹ ಅಂಶ ಕಾಣ್ತಾ ಇದೆಯಲ್ಲ ನಿಮ್ಗೆಲ್ಲರಿಗೂ? ಓಕೆ, ಈ ಇಮೇಜ್ ಅನ್ನ ನೋಡಿ ನೀವೀಗ. ಈ ಇಮೇಜ್ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಎಲ್ಲಾನು ಕೂಡ. ಏನು ಅಂತಂದ್ರೆ